ನಮ್ಮ ನೆರಳೂರು ಗ್ರಾಮ ಪಂಚಾಯತಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಕಳೆದ 5 ಸೀಸನ್ ಮಾಡಿದ್ದೀರಿ. ಫಸ್ಟ್ ಸೀಸನ್ ಬಂದು ನಮ್ಮ ಆದಗುನಹಳ್ಳಿ ಬಾಯ್ಸ್ ಗೆದ್ದಿದ್ರು. 2ನೇ ಸೀಸನ್ ಬಂದರೆ ಜೈ ಶ್ರೀರಾಮ್ ನೆರಳೂರು. ಅದೇ ರೀತಿ ಮತ್ತೆ ಜೈ ಶ್ರೀರಾಮ್ ಅವ್ರು ಗೆದ್ದಿದ್ರು. ಅದೇ ರೀತಿ ಮತ್ತೆ ಆದಗುನಹಳ್ಳಿ ಅವರು. ಮತ್ತು ಕಳೆದ ಬಾರಿ 5 ಸೀಸನ್ನು ಭರ್ಜರಿಯಾಗಿ ನಡೀತು. ಈ ಬಾರಿ ನಾವು ಒಂಥರ ವಿಭಿನ್ನವಾಗಿ ಮಾಡಬೇಕು ಅಂದ್ಕೊಂಡಿದ್ದೀರಿ. ನಮ್ಮ ಟೂರ್ನಮೆಂಟ್ಗೆ ಬೇಕಾಗುವಂತಹ ಎಲ್ಲ ಸಹಕಾರವನ್ನು ನಮ್ಮ ಮಧುರಣ್ಣವರು ನೀಡಿದ್ದಾರೆ. ಅದೇ ರೀತಿ ಅವರ ಸಹಾಯದಿಂದ ಈ ಬಾರಿಯೂ ಮಾಡಬೇಕು ಅಂದ್ಕೊಂಡಿದ್ದೀರಿ. ಈ ಸೀಸನ್ ಬಂದು ಮುಖ್ಯ ಕಾರಣ ಏನೆಂದರೆ ನಮ್ಮ ಯುವಕರು ಎಲ್ಲ ಒಂದು ಬೇರೆ ರೀತಿ ಹೋಗ್ತಾಯಿದ್ದಾರೆ. ಆ ರೀತಿ ಹೋಗ್ಬಾರ್ದು ಅಂದ್ಬಿಟ್ಟು ಎಲ್ಲರನ್ನ ಒಗ್ಗೂಡಿಸಿ ಆಡಿಸ್ಬೇಕಂತ ನಾವು ತೀರ್ಮಾನ ಮಾಡಿದ್ದೀರಿ. ಅದೇ ರೀತಿ ನಮ್ಮ ಮೋಹನವರು, ನಮ್ಮ ಮಂಜಣ್ಣವರು ಎಲ್ಲ ನಮ್ಮ ಈ ಬಾರಿ 16 ಟೀಮ್ ಅವರು ಎಂಟ್ರಿ ಕೊಟ್ಟಿದೆ. ಎಲ್ಲ ಬಾರಿನೂ ಒಂದು 12 ಟೀಮು ಎಂಟ್ರಿ ಕೊಡೋರು. ಈ ಸಾರಿ 16 ಟೀಮು ಎಂಟ್ರಿ ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಅಪ್ಲಿಕೇಶನ್ ಬಂದು ನಮಗೆ 140 ಜನ ಅಪ್ಲಿಕೇಶನ್ ಬಂದಿದೆ. ಇನ್ನು ನಮಗೆ 160 ಅಪ್ಲಿಕೇಶನ್ ಬರಬೇಕು. ಬಂದ ನಂತರ ನಾವು ಆಕ್ಷನ್ನ ನಡೆಸ್ಬೇಕು ಅಂದ್ಕೊಂಡಿದ್ದೀರಿ. ಈ ಎಲ್ಲ ನಮ್ಮ ಟೂರ್ನಮೆಂಟ್ಗೆ ಬೇಕಾದಂಥ ಎಲ್ಲ ಊರಿನವರು ಸಪೋರ್ಟು ಇದೇ ರೀತಿ ಕೊಡಬೇಕು. ಮುಂದಿನ ಸರಿನೂ ಅದೇ ರೀತಿ ಕೊಡಬೇಕು ಅಂತ ನಮ್ಮ ಎಲ್ಲ ಟೀಮ್ಗಳಿಗೆ ಕೇಳ್ಕೊತೀವಿ. ಪಂದ್ಯಾವಳಿಯನ್ನು ಸತತ 5 ವರ್ಷಗಳಿಂದ ಇವತ್ತು ನಮ್ಮ ರಾಮು ಮತ್ತು ಮೋಹನ್ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ಈ ಪಂಚಾಯಿತಿ ಮಟ್ಟದಲ್ಲಿ ಭಾಳ ಯುವಕರಿಗೆ ಆದ್ಯತೆ ಕೊಟ್ಟು ಮತ್ತು ಸ್ಪೋರ್ಟ್ಸ್ಗೆ ಒಂದು ಅವಕಾಶನ ಕೊಟ್ಟು ಇವತ್ತು ಪಂಚಾಯತಿ ಲೀಗ್ನ ನಡೆಸ್ತಾ ಇದ್ದಾರೆ. ಸೊ ಈ ಒಂದು ಪಂಚಾಯತಿ ಲೀಗ್ಗೆ ಎಲ್ಲ ಮುಖಂಡರು ಸಹಕಾರ ನೀಡಿ ಮತ್ತು ಯಶಸ್ವಿಗೊಳಿಸಬೇಕಂತ ನಾವು ಮನವಿ ಮಾಡ್ತೀವಿ. ಈಗಿನ ಪರಿಸ್ಥಿತಿಯಲ್ಲಿ ಏನು ಆನೇಕಲ್ ತಾಲೂಕು ನಾವೆಲ್ಲರೂ ಕಂಡಂತೆ ಇವತ್ತು ಡ್ರಗ್ಸ್ ಮಾಫಿಯಾ, ಗಾಂಜಾ ಇದೆಲ್ಲ ಅಡಿಕ್ಟ್ ಆಗಿ ಎಲ್ಲ ಯುವಕರು ಹಾಳಾಗ್ತಾಯಿದ್ದಾರೆ. ಸೊ ಎಲ್ಲರೂ ಸ್ವಲ್ಪ ಆಟದಲ್ಲಿ ತೊಡಗಿಸ್ಕೊಂಡು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿ ಬೆಳವಣಿಗೆಗೆ ಅವಕಾಶ ಆಗುತ್ತೆ. ಎಲ್ಲರೂ ಸ್ವಲ್ಪ ಎಲ್ಲ ಯುವಕರು ಸ್ವಲ್ಪ ಜಾಗ್ರತೆ ಕೊಟ್ಕೊಂಡು ಈ ಡ್ರಗ್ಸ್ ಮಾಫಿಯಿಂದ ದೂರ ಇರೋವಂಥ ನಿಟ್ಟಿನಲ್ಲಿ ಎಲ್ಲರೂ ಪ್ರವೃತ್ತಿ ಆಗಬೇಕು ಅಂತ ನಾನು ಮನವಿ ಮಾಡ್ತೀನಿ. ಈ ಒಂದು ಪಂಚಾಯತಿ ಲೀಗ್ಗೆ ಮತ್ತೊಮ್ಮೆ ನನ್ನ ಎಲ್ಲ ಮುಖಂಡರುಗಳು ಸಹಕಾರ ನೀಡಬೇಕಂತ ನಾನು ಮನವಿ ಮಾಡ್ತೀನಿ. ಬೆಂಗಳೂರು ಪಂಚಾಯತಿ ಪ್ರೀಮಿಯರ್ ಲೀಗ್ 6ನೇ ಸೀಸನ್ ಈ ಸತಿ ರಾಮಣ್ಣವರು ಮತ್ತು ಮೋಹನ್ ಅವರೆಲ್ಲ ಆರ್ಗನೈಸ್ ಮಾಡ್ತಿದ್ದಾರೆ. ಇದೇ ಥರ ಪ್ರತಿ ವರ್ಷವೂ ಆರ್ಗನೈಸ್ ಮಾಡಿ ಯುವಕರಿಗೆ ಪಂಚಾಯತಿಲಿ ಎಲ್ಲ ಥರ ಸಪೋರ್ಟ್ ಮಾಡಬೇಕು. ಸ್ಪೋರ್ಟ್ಸ್ ತುಂಬ ಇಂಪಾರ್ಟೆಂಟು. ಹಂಗಾಗಿ ಸಪೋರ್ಟ್ ಇಲ್ಲ ಅಂದರೆ ಯಾರೂ ಬೆಳೆಯೋಕ್ಕಾಗಲ್ಲ. ನಮ್ಮ ತಾಲೂಕಿಂದನೂ ಪ್ರತಿಭೆಗಳು ಆಚೆ ಬರಬೇಕು, ಬೇರೆ ಬೇರೆ ಲೆವೆಲಲ್ಲಿ ಆಡಬೇಕು ಅನ್ನೋದು ನಮ್ಮದೆಲ್ಲರ ಉದ್ದೇಶ. ಅದಕ್ಕಾಗಿ ನಾವೆಲ್ಲ ಸೇರಿದ್ದೀರಿ. ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ, ಏನು ಸಪೋರ್ಟ್ ಮಾಡೋಕ್ಕಾಗುತ್ತೋ ಊರುಗಳಿಂದ ನಾವು ಮಾಡ್ತೀವಿ. ಇವ್ರು ಆರ್ಗನೈಸ್ ಮಾಡ್ತಿರೋದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲಿ, ಎಲ್ಲರ ಸಹಕಾರ ಹೀಗೆ ಇರಲಿ ಅಂತ ನಾವು ಕೇಳ್ತೀವಿ. ಏನು ಈ ದಿನ ಪ್ರೆಸ್ ಮೀಟ್ ಸೇರಿರೋ ಉದ್ದೇಶ ಏನಂದರೆ, ನಮ್ಮ ನೆರಳೂರು ಪಂಚಾಯತಿ ಪ್ರೀಮಿಯರ್ ಲೀಗ್ನ 6ನೇ ಆವೃತ್ತಿ ಪ್ರಾರಂಭಗೊಳ್ತಾ ಇದೆ. ಇನ್ನೇನು ಆ್ಯಕ್ಷನ್ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಆರ್ಗನೈಸರ್ಸ್ ಡೇಟ್ ಅನೌನ್ಸ್ ಮಾಡಲಿದ್ದಾರೆ. ಈಗಾಗಲೇ 5 ಸೀಸನನ್ನು ಅತ್ಯುತ್ತಮವಾಗಿ ಯಶಸ್ವಿಯಾಗಿ ನಡೆಸಿದಂಥ ರಾಮಣ್ಣ ಹಾಗೂ ಸಂಘಟಕರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಸೀಸನ್ ಸಹ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಇದು ವಿಶೇಷ ಏನಂದರೆ, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಪಂಚಾಯಿತಿ ನಮ್ಮದು. ಅತಿ ಹೆಚ್ಚು ತಂಡಗಳಾಗಿ ಭಾಗವಹಿಸ್ತಾ ಇದೆ. 16 ತಂಡಗಳಾಗಿದೆ. ಪ್ರತಿ ಬಾರಿ 12, 13 ತಂಡ ಭಾಗವಹಿಸ್ತಾ ಇತ್ತು. ಈ ಬಾರಿ ಇನ್ನೂ ವಿಶೇಷವಾಗಿ ವಿಭಿನ್ನವಾಗಿ ನಡೆಸಲಿದ್ದಾರೆ. ಅದಕ್ಕೆ ನಮ್ಮದು ಸಹ KA51 ಇಚ್ಚಂಗೂರು ತಂಡ ಭಾಗವಹಿಸ್ತಾ ಇದೆ. ಇದೇ ರೀತಿ ಎಲ್ಲ ತಂಡಗಳು ಹುಮ್ಮಸ್ಸಿನಿಂದ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು.